ಸೊ ನಿಮಗೆ ನಾಳೆ ಎಕ್ಸಾಮ್ ಇದೆ, ನಾಡಿದ್ದಿರೋದು ನಿಮಗೆ ಎಕ್ಸಾಮ್. ಬಟ್ ನೀವು ನಾಡಿದ್ದು ಎಕ್ಸಾಮ್ಗೆ ಪ್ರಿಪೇರೇ ಮಾಡೋಕ್ಕೈತಿಲ್ಲ. ಯಾಕೆ? ಇವತ್ತು ಮಲ್ಕೊಳ್ತಿದ್ದೀರಾ, ನಾಳೆಗೂ ಮಲ್ಕೊಳ್ತೀರಾ, ಯಾರಿಗೊತ್ತು ಮಲ್ಕೊಳ್ಳೋಕ್ಕಿಲ್ಲ, ನೀವು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಸೊ ಅದನ್ನ ನೀವು ಫಸ್ಟ್ ಬಿಡಬೇಕು. ಯಾಕೆಂದರೆ ನಾನು ಹೇಳ್ತಿಲ್ಲ ನೀವು ಎಕ್ಸಾಮ್ಗೆ ಕಲೀರಿ ಅಂತ. ಅದರ ಬದಲು ನೀವು ಬೇರೆ ಇಂಪಾರ್ಟೆಂಟ್ ಪ್ರೊಡಕ್ಟಿವ್ ಥಿಂಗ್ ಮಾಡ್ಬೋದು. ಬಟ್ ನೀವು ಮಾಡೋದು ಅಂತ ನಮಗೆ ಗೊತ್ತಿದೆ, ನೀವು ಬೇರೆ ಪ್ರೊಡಕ್ಟಿವ್ ಥಿಂಗ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ. ಸೊ ಏನು ಮಾಡೋಕ್ಕೆ ಇಷ್ಟ ಇಲ್ವಾ? ನಾರ್ಮಲ್ ಸ್ಲೀಪ್ ಆದರೆ ತಗೊಳ್ಬೋದಲ್ಲ, ಅದು ತಗೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಿಮಗೆ ಡಾರ್ಕ್ ಸರ್ಕಲ್ಸ್ ತುಂಬ ಇಷ್ಟ. ಸೊ ಅದನ್ನ ನೀವು ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಮಾಡ್ಕೊಳ್ಬೇಕು. ಸೊ ಇದರ ಅಡ್ಡ ನಾನಂತೂ ಬರೋಕ್ಕಾಗಲ್ಲ. ಬಟ್ ನಾನು ನಿಮಗೆ ಇಷ್ಟ ಹೇಳ್ಬೋದು, ನೀವು ನೋಡೋಕ್ಕೆ ಇಷ್ಟ ಇದ್ದರೆ ನೀವು ಕಂಟಿನ್ಯೂ ಮಾಡಬೇಕು, ಇಷ್ಟ ಇಲ್ಲ ಅಂದರೆ ಬಿಡಬೇಕು. ಸೊ ನೀವು ಎಡಿಕ್ಟ್ ಆಗಿಬಿಟ್ಟಿದ್ರೆ ಅಡಿಕ್ಷನಲ್ಲಿ ಹೋಗ್ತೀರಾ, ಅಡಿಕ್ಷನಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಡಿಕ್ಷನ್ ಬಿಟ್ಬಿಡ್ತೀರಾ. ಸೊ ನಂದು ಏನಂದರೆ ಬೇಸಿಕ್ ಪಾಯಿಂಟಲ್ಲಿ ನಾಳೆ ಎಕ್ಸಾಮ್ ಇದ್ದರೆ, ನಾಳೆ ಎಕ್ಸಾಮ್ ಇದ್ದರೆ ಆ ಎಕ್ಸಾಮ್ನ ಮರೆತುಬಿಟ್ಟು ನೀವು ಏನು ಫೋಕಸ್ ಮಾಡಬೇಕು ನಿಮಗೆ ಓನ್ ಆಗಿ ಅದನ್ನ ಫೋಕಸ್ ಮಾಡಿ. ಯಾವಾಗ ನೀವು ನಿಮ್ಮದು ಓನ್ ಸೆಲ್ಫ್ ಫೋಕಸ್ ಮಾಡ್ತೀರಾ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವೆಲ್ಲರಿಗೆ ನಿಮ್ಮದು ಓನ್ ಸೆಲ್ಫ್ ಫೋಕಸ್ ಮಾಡೋಕ್ಕೆ ಆಗಲ್ಲ. ನೀವು ಒಂದು ಎಂಜಾಯ್ಮೆಂಟ್ ಮೂಮೆಂಟಲ್ಲಿ ಇದ್ದೀರಾ, ಆರಾಮ್ ಲೈಕ್ ಕಂಫರ್ಟ್ ಝೋನಲ್ಲಿ ಇದ್ದೀರಾ, ಅವಾಗ ನೀವು ಎಸ್ಕೇಪ್ ಆಗಲ್ಲ ಹೇಳ್ತಿದ್ದೀನಿ. ಸೊ ಇದನ್ನ ಎಸ್ಕೇಪ್ ಆಗಬೇಕಂದ್ರೆ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಲೇಬೇಕು. ಅದೊಂದೇ ನಿಮಗೆ ಆಪ್ಷನ್ ಇರೋದು. ಸೊ ಗೆಟ್ ದ ಹೆಲ್ ಔಟ್ ಆಫ್ ಕಂಫರ್ಟ್ ಝೋನ್, ಮೂವ್ ಆನ್ ಇನ್ ದ ಲೈಫ್.